ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿದಂತ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಕಾರ್ಯಕ್ರಮದಲ್ಲಿ ಬಂದು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ತಾರ. ಎಲ್ಲ ವೇದಿಕೆ ಮೇಲೆ ಹಿರಿಯರು, ಮಾಜಿ ಸಚಿವರು ನಾಡಗೌಡ ಸಾಹೇಬರು, ಇನ್ನೋರ್ವರು ಮಾಜಿ ಸಚಿವರು ಹನುಮಂತ ಪಾಲ್ಕೋಡ್ ಸರ್ ಅವರು, ವೆಂಕಟಪ್ಪ ನಾಯ್ಕ ಸಾಹೇಬರು, ಹಾಗೂ ನಮ್ಮ ಮಾಜಿ ಸಚಿವರು ಅಮ್ಮನವರು, ಮಾಜಿ ನಮ್ಮ ರಾಜ್ಯದ ಮಹಿಳಾ ಅಧ್ಯಕ್ಷರು ಆದಂತ ಲೀಲಾವತಿ ಪ್ರಸಾದಮ್ಮನವರು, ಮತ್ತೆ ರಾಜ್ಯ ಮಹಿಳಾ ಅಧ್ಯಕ್ಷರು, ಎಲ್ಲ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಹಿರಿಯರು, ಇವತ್ತು ಅಪ್ಪಾಜಿಯವರು ಕೂಡ ವೇದಿಕೆಗೆ ಆಗಮಿಸಿದ್ರು. ಆದರೆ ಇವತ್ತು ಇಲ್ಲಿವರೆಗೆ 25 ವರ್ಷದ ಇವತ್ತು ಸುದೀರ್ಘ ಅವಧಿಯಲ್ಲಿ ಇವತ್ತೇನು ಸನ್ಮಾನ್ಯ ದೇವೇಗೌಡರು ನಮಗಾಗಿ, ನಮ್ಮ ನಾಡಿಗಾಗಿ ಈ ಪಕ್ಷವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬಂದರ. ಆ ಒಂದು ಪಕ್ಷದ ಜವಾಬ್ದಾರಿಯನ್ನು ಎಲ್ಲ ನಮ್ಮ ರಾಜ್ಯಾದ್ಯಂತ ಎಲ್ಲ ರೈತರು, ಯುವಕರು, ಕಾರ್ಯಕರ್ತರು ಇದನ್ನ ಉಳಿಸಬೇಕು ಅನ್ನೋಂಥ ಒಂದು ಮಾತಾಡ್ತಾ, ಯಾಕಂದ್ರೆ ಬಹಳ ಹೆಮ್ಮೆ ಅನಿಸ್ತದ. ಇವತ್ತು ನಾನು ಒಬ್ಬ ಮಹಿಳಾ ಶಾಸಕಿಯಾಗಿ ತಮ್ಮೆಲ್ಲರ ಆಶೀರ್ವಾದದಿಂದ, ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣವರ ಆಶೀರ್ವಾದದಿಂದ, ನನ್ನ ದೇವದುರ್ಗದ ಜನರ ಆಶೀರ್ವಾದದಿಂದ ಬಂದು ಇಲ್ಲಿ ಇಷ್ಟು ದೊಡ್ಡ ಒಂದು ಸಮಾವೇಶದಲ್ಲಿ ಮಾತಾಡ್ಲಿಕ್ಕೆ ಒಂದು ಸಣ್ಣ ಅವಕಾಶ ಸಿಕ್ಕದ. ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂದ್ರೆ, ಇವತ್ತು ಎಲ್ಲ ಮಹಿಳೆಯರು ಅರ್ಥ ಮಾಡ್ಕೋಬೇಕು. ನಮ್ಮ ಇಲ್ಲಿ ಸನ್ಮಾನ್ಯ ದೇವೇಗೌಡರು ಮಹಿಳಾ ಮೀಸಲಾತಿಗೆ ಅವರು ಸಾಕಷ್ಟು ಶ್ರಮ ಪಟ್ಟು ಇವತ್ತು ಅವ್ರ ಕನಸು ಈಡೇರಂತ ಒಂದು ಸಂದರ್ಭ ಬಂದದ. ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ, ದೇಶಾದ್ಯಂತ ಎಲ್ಲ ಮಹಿಳೆಯರು ಸನ್ಮಾನ್ಯ ದೇವೇಗೌಡರಿಗೆ ಮತ್ತು ಸನ್ಮಾನ್ಯ ಮೋದಿಜಿಯವರಿಗೆ ನಾವೆಲ್ಲರೂ ಕೃತಜ್ಞತಾ ಪೂರ್ವವಾಗಿ ಕೆಲಸ ಮಾಡುವಂತ ಸಂದರ್ಭ, ಒಂದು ಅವಕಾಶ ಒದಗಿ ಬಂದದ. ಹಂಗಾಗಿ ಇವತ್ತು ನಮ್ಮಂತ ಮಹಿಳೆಯರನ್ನ ಗುರುತಿಸಿದ್ದು, ಇವತ್ತು ಯಾವುದೇ ಹಿನ್ನೆಲೆ ಇಲ್ಲ ಅಂತ, ನಮ್ಗೆ ಯಾವುದೋ ಒಂದು ಅಡ್ರೆಸ್ ಇರಲಿಲ್ಲ ಅಂತ ಒಂದು ಅಡ್ರೆಸ್ ಕೊಟ್ಟದ್ದು ಜಾತ್ಯತೀತ ಜನತಾದಳ ಪಕ್ಷ ಅಂತ ಬಹಳ ಹೆಮ್ಮೆಯಿಂದ ನಾನು ಹೇಳಿಕೊಳ್ಳಕ್ಕೆ ಇಷ್ಟಪಡ್ತೀನಿ. ಹಂಗಾಗಿ ಇವತ್ತು ಕಾಂಗ್ರೆಸ್ ದುರಾಡಳಿತ, ಇವತ್ತು ಸರ್ಕಾರ, ಇವತ್ತು ನಮ್ಮ ಶಾಸಕರ ಮೇಲೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಹಿರಿಯರಿಗೂ ಎಲ್ಲರಿಗೂ ಒಂದ್ಸಿ ನಾನು ಎರಡು ಮಾತುಗಳು ಮುಗಿಸಿ ನಮಸ್ಕಾರ. ಪ್ರೀತಿಯ ಸ್ವಾಗತ, ಸುಸ್ವಾಗತ. ಈಗಾಗಲೇ ವೇದಿಕೆಯಲ್ಲಿದ್ದಾರೆ ರಾಜಕೀಯ ಭೀಷ್ಮ ದೇವೇಗೌಡರಿಗೆ ಒಂದು ಜೋರು ಚಪ್ಪಾಳೆ. ಈಗಷ್ಟೇ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಕುಮಾರಣ್ಣವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರ್ತಾ, ಹಾಗೆ ಯುವ ಸಾರಥಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರ ಆಗಮನವಾಗಿದೆ. ಅವರಿಗೂ ಕೂಡ ನನ್ನೆಯ ಸ್ವಾಗತ. ಹಾಗೆ ವೇದಿಕೆ ಮೇಲೆ ಇರುವಂತಹ ಅವರಿವರಿಲ್ಲದಂತೆ ಎಲ್ಲರಿಗೂ ನನ್ನೆಯ ಸ್ವಾಗತ. ಇವತ್ತು ಬೆಂಗಳೂರಿನಲ್ಲಿ ಜರುಗುತ್ತಿರುವಂತಹ ಒಂದು ಬೃಹತ್ ಜನತಾ ಸಮಾವೇಶ, ಜೆಡಿಎಸ್ ಪಕ್ಷದ ಬೆಳ್ಳಿ ಹಬ್ಬದ ಸಂಭ್ರಮ. ಒಟ್ಟಾರೆಯಾಗಿ ನಾವೆಲ್ಲರೂ ಕೂಡಿ ಸಂಭ್ರಮಿಸ್ತಾ ಇದ್ದೇವೆ. ಮಣ್ಣಿನ ಮಗನ ಸಂಕಲ್ಪ, ಪ್ರಾದೇಶಿಕ ಪಕ್ಷದ ಸತ್ವ ಮತ್ತು ಜನಪರ ಹೋರಾಟದ ದ್ಯೋತಕವಾಗಿ ಒಂದು ಇತಿಹಾಸವನ್ನ ರಚಿಸಿದಂತಹ ಹೆಮ್ಮೆಯ ಪಕ್ಷ, ಅದುವೇ ಜಾತ್ಯತೀತ ಜನತಾದಳ ಪಕ್ಷದ ಬೆಳ್ಳಿ ಹಬ್ಬದ ಸಂಭ್ರಮ ಕರುನಾಡಿನ ಮೂಲೆ ಮೂಲೆಯಲ್ಲೂ ಕೂಡ ಜರುಗ್ತಾ ಇದೆ. ನೇರವಾಗಿ ಜೆಡಿಎಸ್ ಪಕ್ಷದ ಉದಯ ಕೇವಲ ಒಂದು ಹಿಂದಿನ ರಾಜಕೀಯ ಘಟನೆಗಳ ಮುಂದುವರಿಕೆ ಅಲ್ಲ, ಕರುನಾಡಿನ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ತೆಗೆದುಕೊಂಡಂತಹ ಒಂದು ಸ್ಪಷ್ಟ, ಕ್ರಾಂತಿಕಾರಿ ಮತ್ತು ದಿಟ್ಟ ನಿಲುವು. ಕರ್ನಾಟಕದ ಮಣ್ಣಿನ ಮಕ್ಕಳ ಪಕ್ಷವಾಗಿ ನಾಡಿನ ಗೌರವವನ್ನ ಕಾಪಾಡುವ ಸಂಕಲ್ಪದೊಂದಿಗೆ ಜೆಡಿಎಸ್ ಪಕ್ಷ ತನ್ನ ಪಯಣವನ್ನ ಹೀಗೆ ಮುಂದೆಯೂ ಮುಂದುವರಿಸಲಿ, ವಿಜಯ ಪತಾಕೆಯನ್ನ ಹಾರಿಸ್ತಾ ಮುಂದೆ ಸಾಗಲಿ. ಇದಕ್ಕೆ ಬೆನ್ನೆಲುಬೆ ತಾವೆಲ್ಲರೂ ಜೆಡಿಎಸ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.